ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚೊನ್ನಪ್ಪ ಪೂಜಾರಿ ಬಣದ ವತಿಯಿಂದ ಮಣ್ಣು ಮತ್ತು ನೀರು ಸಸಿ ತಪಾಸಣೆ ಕೇಂದ್ರವನ್ನು ಆದಷ್ಟು ಬೇಗ ಸ್ಥಾಪಿಸುವಂತೆ ಕೃಷಿ ಸಂಶೋಧನಾ ಕೇಂದ್ರ ಮಾಳನೂರ್ ಅವರಲ್ಲಿ ಮನವಿಯನ್ನ ಕೊಡಲಾಯಿತು. ಈ ಸಂದರ್ಭದಲ್ಲಿ ನಾಗಯ್ಯ ಸ್ವಾಮಿ ಎಸ್ ದೇಸಾಯಿ ಗುರು ರಾಜ್ಯ ಪ್ರಧಾನ ಸಂಚಾಲಕರು, ಗುರುಲಿಂಗಪ್ಪ ಸಜ್ಜನ್ ಜಿಲ್ಲಾ ಗೌರವಾಧ್ಯಕ್ಷರು, ರಾಜಶಂಕರ್ ದೇಸಾಯಿ ಜಿಲ್ಲಾ ಕಾರ್ಯಾಧ್ಯಕ್ಷರು, ಶಂಕರ್ ನಾಯಕ ಜಾಧವ್ ಗೌರವ ಅಧ್ಯಕ್ಷರು, ಶ್ರೀಮತಿ ಸಂಗಮ ಎಸ್ ಮುದ್ಗಲ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರು, ಶ್ರೀಮತಿ ಬೋರಮ್ಮ ಭೀಮನಗೌಡ ಹೊಸಳ್ಳಿ ತಾಲೂಕು ಮಹಿಳಾ ರೈತ ಮುಖಂಡರು, ಅಮರೇಶ್ ಗೌಡ ಬಿರಾದರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ, ಹನುಮಂತರಾಯಗೌಡ ಹಳ್ಳಿ ತಾಲೂಕು ಕಾರ್ಯದರ್ಶಿ, ದ್ಯಾಮಣ್ಣ ಗುಜ್ಜಲ್, ರಾಯನಪಾಳೆ ಕೊಡೇಕಲ್ ಹುಬ್ಬಳ್ಳಿಯ ಅಧ್ಯಕ್ಷರು, ಏರಸಂಗಪ್ಪ ಗೌಡ ಅಂಬ್ಲಿಹಾಳ ಕೊಡೇಕಲ್ ರೈತ ಮುಖಂಡರು, ಅಮರೇಶ ನಾಟೀಕರ್ ಗ್ರಾಮ ಘಟಕದ ಅಧ್ಯಕ್ಷರು, ಅರಕೇರ ಮಲನಗೌಡ ಅರಕೇರಿ ರೈತ ಮುಖಂಡರು, ರಾಜನಕೊಳ್ಳೂರ ಖಾಸಿಂ ಸಾಬ್ ಮಾಳನೂರು ಗ್ರಾಮ ಘಟಕ ರೈತ ಮುಖಂಡರು ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತ ದೊರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.